ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪೊಲಿಟಿಯ ಇನ್ನೊಂದು ಮುಖ್ಯವಾದ ವಿಷಯದ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಇವತ್ತು ನಾವು ನೋಡಲಿಕ್ಕಿರೋದು ಟೈಪ್ಸ್ ಆಫ್ ಮೆಜಾರಿಟಿ. ಟೈಪ್ಸ್ ಆಫ್ ಮೆಜಾರಿಟಿ. ಬಹುಮತ ನೀವು ಕೇಳಿರಬಹುದು ಹಲವಾರು ಕಡೆ. ಎಷ್ಟು ಬಹುಮತ ಇರಬೇಕು ಒಂದು ಬಿಲ್ಲನ್ನು ಪಾಸ್ ಮಾಡಬೇಕಾದ್ರೆ, ಅಥವಾ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಮೆಜಾರಿಟಿ ಅನ್ನೋದು ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಸಿಂಪಲ್ ಆಗಿ ಇನ್ನು ನಾರ್ಮಲ್ ಟರ್ಮ್ಸ್ಗಳಲ್ಲಿ ಮೆಜಾರಿಟಿ ಅಂತಂದರೆ ಏನು? ಮೆಜಾರಿಟಿ ಅಂತಂದರೆ ಮೋರ್ ದೆನ್ ಹಾಫ್ ಅಂತ. ಈಗ ಒಂದು ಚುನಾವಣೆ ಆಗುತ್ತೆ, ಅಥವಾ ನಿಮ್ಮ ಕಾಲೇಜ್ಗಳೆಲ್ಲ ಚುನಾವಣೆ ಆಗಿರಬಹುದು, ನೀವು ಅಲ್ಲಿ ನೋಡಿರಬಹುದು. 50%ಗಿಂತ ಜಾಸ್ತಿ ಜನ ಯಾವುದಾದ್ರೂ ಒಂದು ಪಕ್ಷಕ್ಕೆ ವ್ಯಕ್ತಿಗೆ ವೋಟ್ ಮಾಡಿದರೆ ಅವನು ಗೆದ್ದ ಹಾಗೆ. ಮೋರ್ ದೆನ್ ಹಾಫ್ ಅಂತ ನಾವು ನಾರ್ಮಲ್ ಆಗಿ ಮೆಜಾರಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಇನ್ನು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಬೇರೆ ಬೇರೆ ಟೈಪ್ಸನ್ನು ನೋಡ್ತಾ ಹೋಗ್ತೇವೆ. ಫಸ್ಟ್ ಒನ್ ಇಸ್ ಸಿಂಪಲ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿ ಇದರ ಅರ್ಥ ಏನು? ಆಲ್ರೆಡಿ ನಾವು ನೋಡಿದ ಹಾಗೆ ಇಟ್ ಈಸ್ ಮೋರ್ ದೆನ್ 50% of the members present and voting. ಇದು and ನೋಡಿ, and ಇದು and voting ಅಂತಂದರೆ ಸಿಂಪಲ್ ಮೆಜಾರಿಟಿ ಅಂತ ಯಾವಾಗ ಕರಿತೇವೆ? ಸಿಂಪಲ್ ಇದು. ಎಷ್ಟು ಜನ ಬಂದಿರ್ತಾರೋ, ಬಂದಿರೋರಲ್ಲಿ ಎಷ್ಟು ಜನ ವೋಟ್ ಮಾಡ್ತಾರೋ, ಆ ವೋಟ್ ಮಾಡಿರೋರ ಅರ್ಧಕ್ಕಿಂತ ಜಾಸ್ತಿ ಜನ ಅಂತಂದರೆ ನೋಡಿ. ಈಗ ನಮ್ಮ ಲೋಕಸಭೆ ಎಕ್ಸಾಂಪಲ್ ಕೊಡ್ತೀನಿ. ಲೋಕಸಭೆಯ ಟೋಟಲ್ ಸ್ಟ್ರೆಂತು ಎಷ್ಟು ಮೆಂಬರ್ಸ್ ಇದ್ದಾರೆ ಲೋಕಸಭೆಯಲ್ಲಿ? ಟೋಟಲ್ ಸ್ಟ್ರೆಂತು 543 ಇದೆ. 543 ಟೋಟಲ್ ಸ್ಟ್ರೆಂತ್. ಈಗ ಉದಾಹರಣೆಗೆ ಈಗ ಪ್ರೆಸೆಂಟ್ ಬಂದಿರೋರು ಎಷ್ಟಂತ ಇಟ್ಕೊಳ್ಳೋಣ. ಪ್ರೆಸೆಂಟ್ 400 ಜನ ಮಾತ್ರ ಬಂದಿದ್ದಾರೆ. ಅದರಲ್ಲಿ ವೋಟಿಂಗು ಅಂತಂದರೆ ವೋಟ್ ಮಾಡ್ತಾ ಇರೋರು 300 ಮಾತ್ರ. ಈಗ ನಾವೇನು ಕನ್ಸಿಡರ್ ಮಾಡ್ತೇವೆ ಸಿಂಪಲ್ ಮೆಜಾರಿಟಿಯಲ್ಲಿ? ಮೋರ್ ದೆನ್ 50% ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ನೋಡಿ, ಪ್ರೆಸೆಂಟ್ ಇರಬೇಕು, ವೋಟಿಂಗ್ ಸಹ ಮಾಡ್ತಾ ಇರಬೇಕು. ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಎಷ್ಟಿಲ್ಲಿ? ಪ್ರೆಸೆಂಟ್ ಆ್ಯಂಡ್ ವೋಟಿಂಗು 300, 300. ಇದರ ಹಾಫ್ ಎಷ್ಟು? 300 ಹಾಫ್ ಎಷ್ಟಾಗುತ್ತೆ? 150 ಆಗುತ್ತೆ. ಮೋರ್ ದೆನ್ ಹಾಫ್ ಅಂತಂದರೆ 151 ಅಥವಾ ಪ್ಲಸ್ 150 ಪ್ಲಸ್ 151ಕ್ಕಿಂತ ಎಷ್ಟೇ ಇರಬಹುದು, 150ಕ್ಕಿಂತ ಜಾಸ್ತಿ ಆರ್ ಗ್ರೇಟರ್ ದೆನ್ 150. 150ಕ್ಕಿಂತ ಜಾಸ್ತಿ ಇರುವ ಎಷ್ಟೇ ನಂಬರ್ ಆಗಿರಬಹುದು, ಆವಾಗ ನಾವು ಅದನ್ನು ಸಿಂಪಲ್ ಮೆಜಾರಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಅರ್ಥ ನೋಡ್ಕೊಳ್ಳಿ. ಮೋರ್ ದೆನ್ 50% ಆಫ್ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಟೋಟಲ್ ಸ್ಟ್ರೆಂತಲ್ಲಿ ಬಂದಿರೋರೆಷ್ಟು, ಬಂದಿರೋರಲ್ಲಿ ವೋಟ್ ಮಾಡ್ತಾ ಇರೋರೆಷ್ಟು, ಅದನ್ನು ನಾವು ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಈ ಟರ್ಮ್ ನೆನಪಿಟ್ಕೊಳ್ಳಿ. ಅಲ್ಲಿ ನಾವು ಸಿಂಪಲ್ ಮೆಜಾರಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಹೀಗಾಗಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಸಿಂಪಲ್ ಮೆಜಾರಿಟಿ ವೇರೀಸ್. ಸಿಂಪಲ್ ಮೆಜಾರಿಟಿ ವೇರಿ ಆಗ್ತಾ ಇರುತ್ತೆ. Majority varies and it does not depend on total strength. ಟೋಟಲ್ ಸ್ಟ್ರೆಂತ್ ನೋಡಿ, ಟೋಟಲ್ ಸ್ಟ್ರೆಂತ್ ಎಷ್ಟಿತ್ತು ಲೋಕಸಭೆದು? ಈಗ ಎಷ್ಟಿದೆ? 543 ಇದೆ. ಆದರೆ ಎಷ್ಟೇ ಟೋಟಲ್ ಸ್ಟ್ರೆಂತ್ ಇರಲಿ, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ವೋಟ್ ಮಾಡ್ತಾ ಇದ್ದಾರೆ, ಅದು ಮುಖ್ಯ ನಮಗೆ. ಹಾಗಾಗಿ ಸಿಂಪಲ್ ಮೆಜಾರಿಟಿ ಡಸ್ ನಾಟ್ ಡಿಪೆಂಡ್ ಆನ್ ಟೋಟಲ್ ಸ್ಟ್ರೆಂತ್. ಇದು ವೇರಿ ಆಗ್ತಾ ಇರುತ್ತೆ. ಎಷ್ಟು ಜನ ಬಂದಿದ್ದಾರೆ ಅನ್ನೋದು ವೇರಿ ಆಗಬಹುದು, ಎಷ್ಟು ಜನ ವೋಟ್ ಮಾಡ್ತಾ ಇದ್ದಾರೆ ಅನ್ನೋದು ವೇರಿ ಆಗಬಹುದು. ಹಾಗಾಗಿ ಸಿಂಪಲ್ ಮೆಜಾರಿಟಿ ವೇರಿ ಆಗ್ತಾ ಇರುತ್ತೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಟೋಟಲ್ ಸ್ಟ್ರೆಂತ್. ಇದು ಮೊದಲನೇ ಟೈಪ್, ಸಿಂಪಲ್ ಮೆಜಾರಿಟಿ. ಇದಾದ ನಂತರ ಬರೋದು ಅಬ್ಸಲ್ಯೂಟ್ ಮೆಜಾರಿಟಿ. ಅಬ್ಸಲ್ಯೂಟ್ ನೀವು ಫಿಸಿಕ್ಸ್ ಅಥವಾ ಬೇರೆ ಬೇರೆ ಸೈನ್ಸಲ್ಲಿ ಕೇಳಿರ್ಬೋದು. ಅಬ್ಸಲ್ಯೂಟ್ ಮತ್ತು ರಿಲೇಟಿವ್ ಅಂತ. ರಿಲೇಟಿವ್ ಅಂತಂದರೆ ಚೇಂಜ್ ಆಗ್ತಾ ಇರೋದು, ಅಬ್ಸಲ್ಯೂಟ್ ಅಂತಂದರೆ ಫಿಕ್ಸ್ ಆಗಿರೋದು, ಫಿಕ್ಸ್. ಇಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಬಗ್ಗೆ ನೋಡೋದಾದರೆ ಕರೆಕ್ಟಾಗಿ
ಇದರ ಅರ್ಥ ಏನು? ಮೆಜಾರಿಟಿ ಆಫ್ ಮೋರ್ ದೆನ್ 50% ಆಫ್ ದಿ ಟೋಟಲ್ ಮೆಂಬರ್ಶಿಪ್ ಆಫ್ ಅ ಹೌಸ್. ಇದೇನು? ಮೋರ್ ದೆನ್ 50% ಆಫ್ ದಿ ಟೋಟಲ್ ಮೆಂಬರ್ಶಿಪ್. ಇಲ್ಲಿ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಬರ್ತಾ ಇಲ್ಲ. 50% ಯಾವುದ್ರದ್ದು ಬರ್ತಾ ಇದೆ? ಟೋಟಲ್ ಮೆಂಬರ್ಶಿಪ್ಪು. ಮೊದಲೇ ನೋಡಿದ ಹಾಗೆ ಲೋಕಸಭೆದು ಟೋಟಲ್ ಮೆಂಬರ್ಶಿಪ್ ಎಷ್ಟಿದೆ? ಟೋಟಲ್ ಮೆಂಬರ್ಶಿಪ್ಪು 543 ಇದೆ. ಇದರ 50% ಎಷ್ಟಾಗುತ್ತೆ? ಅಥವಾ ಹಾಫ್ ಅಂತ ಕನ್ಸಿಡರ್ ಮಾಡಿದ್ರೆ 543 ಅರೌಂಡು 272.5 ಆಗುತ್ತೆ. ಈಗ ಮೋರ್ ದೆನ್ 50% ಅಂತಂದ್ರೆ ನಾವೆಷ್ಟು ಕನ್ಸಿಡರ್ ಮಾಡ್ತೇವೆ? 273 ಅಂತ ಕನ್ಸಿಡರ್ ಮಾಡ್ತೇವೆ. ಗೊತ್ತಾಗ್ತಾ ಇದೆಯಾ? ಇದು ಅಬ್ಸಲ್ಯೂಟ್ ಮೆಜಾರಿಟಿ. ಇಟ್ ಈಸ್ ಫಿಕ್ಸ್ಡ್, ಯಾವಾಗಲೂ ಫಿಕ್ಸ್ ಇರುತ್ತೆ. ಯಾಕಂತಂದರೆ ಟೋಟಲ್ ಮೆಂಬರ್ಶಿಪ್ಪಲ್ಲಿ ಬದಲಾಗೋ ತನಕ ಇದು ಬದಲಾಗೋದಿಲ್ಲ. ಸದ್ಯಕ್ಕೆ ಟೋಟಲ್ ಮೆಂಬರ್ಶಿಪ್ 543ಗೆ ಫಿಕ್ಸ್ ಇದೆ. ಹಾಗಾಗಿ ಮೆಜಾರಿಟಿ ಆಫ್ ದಿ ಮೋರ್ ದೆನ್ 50% ಆಫ್ ಟೋಟಲ್ ಮೆಂಬರ್ಶಿಪ್ ಆಫ್ ಹೌಸ್ ಅಂತಂದರೆ 273 ಆಗುತ್ತೆ. ಅದಕ್ಕೆ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಕರಿತೇವೆ. ಚೇಂಜ್ ಆಗೋದಿಲ್ಲ, ಫಿಕ್ಸ್ ಇರುತ್ತೆ. ಇನ್ನು ಮುಂದಿನ ಮೆಜಾರಿಟಿ ನೋಡಿ, ಎಫೆಕ್ಟಿವ್ ಮೆಜಾರಿಟಿ. ಎಫೆಕ್ಟಿವ್ ಅಂತಂದರೆ ಮತ್ತೆ ಅದೇ ಎಕ್ಸಾಂಪಲ್ಲು. ಟೋಟಲ್ ಎಷ್ಟಿದ್ದಾರೆ? 543 ಇದ್ದಾರೆ. ಈಗ ಇದರಲ್ಲಿ ವೇಕೆನ್ಸಿಗಳಿದೆ. ವೇಕೆನ್ಸಿ ಎಷ್ಟು? 43. ಯಾಕೆ ವೇಕೆನ್ಸಿ ಇರುತ್ತೆ? ಬಿಕಾಸ್ ಆಫ್ ಡೆತ್. ಯಾರಾದರೂ ತೀರ್ಕೊಂಡಿದ್ರೆ ಅಥವಾ ಯಾರಾದರೂ ರಿಸೈನ್ ಮಾಡಿದರೆ ರೆಸಿಗ್ನೇಷನ್ನು ಅಥವಾ ಡಿಸ್ಕ್ವಾಲಿಫಿಕೇಷನ್ನು ಇದೆಲ್ಲ ರೀಸನ್ನಿಂದಾಗಿ ಅಲ್ಲಿ ವೇಕೆನ್ಸಿಗಳಿರಬಹುದು. 543ಯಲ್ಲಿ 43 ವೇಕೆನ್ಸಿ. ಈಗ ಎಷ್ಟು ಉಳಿತು? ರಿಮೇನಿಂಗ್ ಎಷ್ಟಿದೆ? 500 ಇದೆ. ಈ ರಿಮೇನಿಂಗ್ ಇದೆಯಲ್ವಾ, ವೇಕೆನ್ಸಿಯನ್ನು ಬಿಟ್ಟು ವೇಕೆನ್ಸಿ ಮೈನಸ್ ಮಾಡಿ ಉಳಿದಿರುತ್ತಲ್ವ, ಅದಕ್ಕೆ ನಾವು ಎಫೆಕ್ಟಿವ್ ಸ್ಟ್ರೆಂತ್ ಅಂತ ಕರಿತೇವೆ. ವಿ ಕಾಲ್ ಇಟ್ ಆಸ್ ಎಫೆಕ್ಟಿವ್ ಸ್ಟ್ರೆಂತ್. ಈಗ ಈ ಎಫೆಕ್ಟಿವ್ ಸ್ಟ್ರೆಂತಲ್ಲಿ ಮೋರ್ ದೆನ್ ಹಾಫ್ ಇದ್ದರೆ ಅಂತಂದರೆ ಮೋರ್ ದೆನ್ ಹಾಫ್ ಆಫ್ ಎಫೆಕ್ಟಿವ್ ಸ್ಟ್ರೆಂತ್ ಅದಕ್ಕೇನಂತ ಕರಿತೇವೆ? ಎಷ್ಟಾಗುತ್ತೆ ಅದು? ಈಗ 500 ಇದೆ, ಇಲ್ಲಿ 250, ಅದರ ಅರ್ಧ. ಮೋರ್ ದೆನ್ ಹಾಫ್ ಅಂತಂದರೆ 251 ಅಥವಾ ಅದಕ್ಕಿಂತ ಜಾಸ್ತಿ ಆರ್ ಪ್ಲಸ್ ಅಲ್ವಾ. ಹಾಗಾಗಿ ಇದಕ್ಕೆ ನಾವು ಎಫೆಕ್ಟಿವ್ ಮೆಜಾರಿಟಿ ಅಂತ ಕರಿತೇವೆ. ಎಫೆಕ್ಟಿವ್ ಮೆಜಾರಿಟಿ ಅಂತಂದರೆ ಮೋರ್ ದೆನ್ ಹಾಫ್ ಆಫ್ ಎಫೆಕ್ಟಿವ್ ಸ್ಟ್ರೆಂತ್ ಅಂತಂದರೆ ಟೋಟಲ್ ಮೆಂಬರ್ಶಿಪ್ ಮೈನಸ್ ವೇಕೆನ್ಸಿ. ಇದಾದ ನಂತರ ನೆಕ್ಸ್ಟು ಮುಂದಿನದು ಯಾವ್ಯಾವ್ದು ನೋಡಿದ ನೆನಪಿದೆಯಾ? ಅಬ್ಸಲ್ಯೂಟು, ಎಫೆಕ್ಟಿವ್, ಸಿಂಪಲ್ಲು. 2-3 ಡಿಫ್ರೆನ್ಸ್ ಅಂದ್ಕೊಳ್ತೇನೆ. ಇಲ್ಲಿ ಎಫೆಕ್ಟಿವ್ ಮೆಜಾರಿಟಿಯಲ್ಲಿ ನಾವು ಅವರು ಪ್ರೆಸೆಂಟ್ ಇದ್ದಾರಾ, ವೋಟಿಂಗಾ ಅನ್ನೋದೆಲ್ಲ ಕನ್ಸಿಡರ್ ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ, ಅದನ್ನು ಬರೆದಿಟ್ಕೊಳ್ಳಿ. ಎಫೆಕ್ಟಿವ್ ಸ್ಟ್ರೆಂತ್ is calculated ನೋಡಿ, ನಾಟ್ ಆನ್ ದಿ ಬೇಸಿಸ್ ಆಫ್ ವೆದರ್ they are present, voting or abstaining. ನೋಡಿ, ಪ್ರೆಸೆಂಟ್ ಇರ್ತಾರೆ ಕೆಲವರು ಅಂತಂದರೆ ಪ್ರೆಸೆಂಟ್ ಇದ್ದ ಮಾತ್ರಕ್ಕೆ ವೋಟಿಂಗ್ ಮಾಡ್ತಿದ್ದಾರೆ ಅಂತಲ್ಲ. ಕೆಲವರು ಅಬ್ಸ್ಟೇನ್ ಆಗಿರ್ತಾರೆ. ಎಷ್ಟು ಜನ ಅಬ್ಸ್ಟೇನ್ ಆಗೋದು ಅಂತಂದರೆ ವೋಟ್ ಮಾಡದೇ ಇರೋದು. ಹಾಗಾಗಿ ಎಫೆಕ್ಟಿವ್ ಸ್ಟ್ರೆಂತ್ ಅನ್ನೋದು
ನಾವು ಯಾವುದನ್ನು ಇಟ್ಕೊಂಡು ಕನ್ಸಿಡರ್ ಮಾಡ್ತೇವೆ? ಎಫೆಕ್ಟಿವ್ ಸ್ಟ್ರೆಂತು ಟೋಟಲ್ ಮೆಂಬರ್ಶಿಪ್ ಮೈನಸ್ ವೇಕೆನ್ಸಿ. ಎಫೆಕ್ಟಿವ್ ಸ್ಟ್ರೆಂತ್ ಅದಕ್ಕಿರೋ ಫಾರ್ಮುಲಾ ಮೇಲ್ಗಡೆ ಬರ್ಕೊಂಡಿರ್ಬೋದು, ನೀವು ಬರ್ಕೊಂಡಿರ್ತಾ ಇದ್ರೆ ಅದನ್ನು ಬರೆದಿಟ್ಕೊಂಬಿಡಿ. ಎಫೆಕ್ಟಿವ್ ಸ್ಟ್ರೆಂತ್, ದೇರ್ಫೋರ್ ಎಫೆಕ್ಟಿವ್ ಸ್ಟ್ರೆಂತ್ equal to total membership ಮೈನಸ್ ಯಾವುದು? ವೇಕೆನ್ಸಿ. ಎಫೆಕ್ಟಿವ್ ಸ್ಟ್ರೆಂತ್ ಅಂದರೆ ಟೋಟಲ್ ಮೆಂಬರ್ಶಿಪ್ ಮೈನಸ್ ವೇಕೆನ್ಸಿ. ಎಫೆಕ್ಟಿವ್ ಮೆಜಾರಿಟಿ ಅಂತಂದ್ರೆ ಏನು? ಸಿಂಪಲ್ ಆಗಿ ಬರೆದಿಟ್ಕೊಳ್ಳೋದಾದ್ರೆ ಎಫೆಕ್ಟಿವ್ ಮೆಜಾರಿಟಿ ಅಂತಂದ್ರೆ ಮೋರ್ ದೆನ್ half of effective strength. ಸ್ಟ್ರೆಂತ್ ಅಂದರೆ ಇದು ಗೊತ್ತಿರಲಿ. ಎಫೆಕ್ಟಿವ್ ಸ್ಟ್ರೆಂತ್, ಎಫೆಕ್ಟಿವ್ ಮೆಜಾರಿಟಿ ಅಂದರೆ ಮೋರ್ ದೆನ್ ಹಾಫ್ ಆಫ್ ಎಫೆಕ್ಟಿವ್ ಸ್ಟ್ರೆಂತ್. ಎಫೆಕ್ಟಿವ್ ಸ್ಟ್ರೆಂತ್ ಅಂದರೆ ಟೋಟಲ್ ಮೆಂಬರ್ಶಿಪ್ಪಲ್ಲಿ ವೇಕೆನ್ಸಿಯನ್ನು ಮೈನಸ್ ಮಾಡಿರೋದು. ಪ್ರೆಸೆಂಟು, ವೋಟಿಂಗು ಇದೆಲ್ಲ ಮ್ಯಾಟ್ರ್ ಆಗೋದಿಲ್ಲ ಇದರಲ್ಲಿ. ಹಾಗೆ ಮೊದಲಿಂದ ನೋಡಿದ ಯಾವುದು? ಸಿಂಪಲ್ ಅಂತಂದರೆ ಮೋರ್ ದೆನ್ ಹಾಫ್ ಯಾವುದ್ರದ್ದು? ಪ್ರೆಸೆಂಟ್ ಮತ್ತು ವೋಟಿಂಗು. ಇದಾದಮೇಲೆ ಅಬ್ಸಲ್ಯೂಟಲ್ಲಿ ಮೋರ್ ದೆನ್ ಹಾಫ್ ಯಾವುದ್ರದ್ದು? ಮೋರ್ ದೆನ್ ಹಾಫು ಟೋಟಲ್ ಮೆಂಬರ್ಶಿಪ್. ಇದಾದ ನಂತರ ಲಾಸ್ಟಲ್ಲಿ ನೋಡಿದ್ದು ಎಫೆಕ್ಟಿವ್ ಅಲ್ಲಿ ಮೋರ್ ದೆನ್ ಹಾಫ್ ಯಾವುದ್ರದ್ದು? ಎಫೆಕ್ಟಿವ್ ಸ್ಟ್ರೆಂತ್ ಅಂತಂದರೆ ಟೋಟಲ್ ಮೈನಸ್ ವೇಕೆನ್ಸಿ. ನಿಮ್ಮ ತಲೆಯಲ್ಲಿ ಅಚ್ಚೊತ್ತು ಬಿಡಬೇಕಿತ್ತು ಮೂರು. ಇದಾದ ನಂತರ ಬರುವಂಥ ಸ್ಪೆಷಲ್ ಮೆಜಾರಿಟೀಸ್ಗಳು. ಈಗ ಕೆಲವೊಂದು ಸಾರಿ ಏನಿರುತ್ತೆ ಅಂತಂದರೆ, ಮುಂದೆ ನಾವು ನೋಡ್ತೇವೆ ಡೀಟೇಲ್ ಆಗಿ, ಒಂದು ಟರ್ಮ್ ಬರುತ್ತೆ ಅಥವಾ ಬೇರೆ ಬೇರೆ ಸಿಚುವೇಶನ್ ಬರುತ್ತೆ. ಆ ವೈಸ್ ಪ್ರೆಸಿಡೆಂಟ್ ಮೇ ಬಿ ರಿಮೂವ್ಡ್. ಅಂತ ಬರುತ್ತೆ. ರಿಮೂವ್ಡ್, ಇದು ಬರುವಂಥ ಟರ್ಮ್ ಮುಂದೆ ಹೇಳ್ತಾನೆ. ರಿಮೂವ್ಡ್ ಫ್ರಾಮ್ ಹಿಸ್ ಆಫೀಸ್ ಬೈ a resolution of the Council of States passed by a majority of the then members. ಈ ಟರ್ಮ್ ಇಂಪಾರ್ಟೆಂಟ್, ನಾ ಹೇಳಿಕೊಟ್ಟಿರೋದು. then members of the council and agreed to by the house of people. ಅಥವಾ ಈ ಥರ ಒಂದು ಸೆಂಟೆನ್ಸ್ ಬರುತ್ತೆ. ಮುಂದಿನದೆಲ್ಲ ನಿಮ್ಗೆ ಈಗ ಅರ್ಥ ಆಗದೆ ಇರ್ಬೋದು. ಮುಂದೆ ನಾವು ಡಿಸ್ಕಸ್ ಮಾಡ್ತೇವೆ. ವೈಸ್ ಪ್ರೆಸಿಡೆಂಟಲ್ಲಿ ದಿ ಹೌಸ್ ಆಫ್ ದಿ ಪೀಪಲ್. ನಾ ಹೇಳಿಕೊಟ್ಟಿರೋದಿಲ್ಲ ಏನಂತಂದರೆ, ಈ ಥರ ಮೆಜಾರಿಟಿ ಆಫ್ ದಿ ದೆನ್ ಮೆಂಬರ್ಸ್ ಅಂತ ಬರುತ್ತೆ. ಈ ಮೆಜಾರಿಟಿ ಆಫ್ ದಿ ದೆನ್ ಮೆಂಬರ್ಸ್ ಅಂತ ಬಂದಾಗ ಅಲ್ಲಿ ನಾವು ಯಾವುದನ್ನು ಕನ್ಸಿಡರ್ ಮಾಡ್ತೇವೆ ಅಂತಂದರೆ, ಅದು ಎಫೆಕ್ಟಿವ್ ಸ್ಟ್ರೆಂತನ್ನು. ಮೆಜಾರಿಟಿ ಆಫ್ ದಿ ದೆನ್ ಮೆಂಬರ್ಸ್ ಅಂತಂದರೆ ಅದು ಎಫೆಕ್ಟಿವ್ ಸ್ಟ್ರೆಂತ್. ಇಲ್ಲಿ ಮೆಜಾರಿಟಿ ಹಾಗಾದರೆ ಯಾವ ಮೆಜಾರಿಟಿ? ಎಫೆಕ್ಟಿವ್ ಮೆಜಾರಿಟಿ ಅಂತಂದರೆ ವೇಕೆನ್ಸಿ ಬಿಟ್ಟು ಉಳಿದಿರೋರು ಕನ್ಸಿಡರ್ ಆಗ್ತಾರೆ ಇದರಲ್ಲಿ. ದೆನ್ ಅಂತಂದರೆ ಎಫೆಕ್ಟಿವ್, ಅದು ನೆನಪಿರಲಿ. ಇದಾದ ನಂತರ ಸ್ಪೆಷಲ್ ಮೆಜಾರಿಟೀಸ್ಗಳು ಬರ್ತಾ ಹೋಗುತ್ತೆ. ಮೊದಲನೇದು ನೋಡಿ, ಸ್ಪೆಷಲ್ ಮೆಜಾರಿಟಿ ಟೈಪ್ 1.
ಟೈಪ್ 1. ಇದರಲ್ಲಿ ನಾವು ಸಿಂಪಲಲ್ಲಿ ನೋಡಿದ್ವಿ. ಸಿಂಪಲ್ ಮೆಜಾರಿಟಿ ಅಂತಂದರೆ ಏನು? 2/3 ಅಲ್ಲಿ ನೋಡಿದ್ವಿ ಹಾಫ್ ಅಲ್ವಾ? ಮೇಲ್ಗಡೆ ನೆನ್ಪು ಮಾಡ್ಕೊಳ್ಳಿ. ಮೋರ್ ದೆನ್ 50%, ಮೋರ್ ದೆನ್ ಹಾಫ್ ಇದ್ದರೆ ಸಿಂಪಲ್ಲು ಪ್ರೆಸೆಂಟ್ ಆ್ಯಂಡ್ ವೋಟಿಂಗು. ಮತ್ತು ಸ್ಪೆಷಲ್ ಮೆಜಾರಿಟಿ ಟೈಪ್ 1ನಲ್ಲಿ ಮೆಜಾರಿಟಿ ಆಫ್ 2/3 ಆಫ್ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಅಲ್ಲಿ 50% ಹಾಫ್ ಅಂತ ಮಾತ್ರ ಕನ್ಸಿಡರ್ ಮಾಡಿದ್ವಿ. ಆದರೆ ಇಲ್ಲಿ 2/3 ಅಂತಂದರೆ ಈಗ ಟೋಟಲ್ಲು 543 ಇರ್ಬೋದು. ಅದರಲ್ಲಿ ನೋಡಿ ಪ್ರೆಸೆಂಟ್ ಎಷ್ಟಿದ್ದಾರೆ? ಅರೌಂಡು 350 ಅಂತ ಕನ್ಸಿಡರ್ ಮಾಡೋಣ. ಅದಾದಮೇಲೆ ವೋಟಿಂಗ್ ಮಾಡ್ತಾ ಇರೋರು ಒಂದು 300 ಮಾತ್ರ. ಈಗ ಇದರಲ್ಲಿ 2/3 ಸ್ಪೆಷಲ್ ಮೆಜಾರಿಟಿ ಟೈಪ್ 1 ಅಂತಂದರೆ ಇದರಲ್ಲಿ 2/3 ಆಫ್ ಪ್ರೆಸೆಂಟ್ ವೋಟಿಂಗ್ ಇರೋರು 300 ಮಾತ್ರ. ಹಾಗಾಗಿ ಎಷ್ಟಾಯಿತು? ಕ್ಯಾನ್ಸಲ್ ಮಾಡಿ 100 200 ಆಗುತ್ತೆ. ಅಂತಂದರೆ ನೋಡಿದ್ವಿ ಅಲ್ವಾ, ಮೆಜಾರಿಟಿ ಆಫ್ ದಿ 2/3 ಆಫ್ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ 2/3 ಇದ್ದರೆ ಅದು ಸ್ಪೆಷಲ್ ಮೆಜಾರಿಟಿ ಟೈಪ್ 1. ಈಗ ಬೇರೆ ಬೇರೆ ಬುಕ್ನಲ್ಲಿ 1 2 3 4 ಟೈಪ್ 1 ಇದೇ ಥರ ಕೊಡ್ತಾರೆ ಅಂತಲ್ಲ, ಆದರೆ ನಿಮಗದು ಗೊತ್ತಿರಬೇಕು ಸ್ಪೆಷಲ್ ಮೆಜಾರಿಟಿ ಟೈಪು ಯಾವ್ಯಾವುದು ಇರುತ್ತೆ ಅಂತ. ಗೊತ್ತಿದ್ದರೆ ಮುಂದೆ ಈಸಿ ಆಗ್ತಾ ಹೋಗುತ್ತೆ. ಇದಾದ ನಂತರ ಸ್ಪೆಷಲ್ ಮೆಜಾರಿಟಿ ಟೈಪ್ 2. ಸ್ಪೆಷಲ್ ಮೆಜಾರಿಟಿ ಟೈಪ್ 2 ಅಲ್ಲಿ ಏನಿರುತ್ತೆ? ಈಗ ಮೆಜಾರಿಟಿ ಆಫ್, ಇದರ ಅರ್ಥ ಏನು? ಮೆಜಾರಿಟಿ ಆಫ್ 2/3 ಮೆಂಬರ್ಸ್, ಮೇಲಿನ ಥರಾನೇ ಫಸ್ಟ್ ಸೆಂಟೆನ್ಸು, ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ along with 50% of the total strength of the house. Total strength of the house ಇದೇನು? ಇಷ್ಟು ಸ್ವಲ್ಪ ಹೊತ್ತಿಂದ ನೋಡಿದ್ದು. ಟೋಟಲ್ ಸ್ಟ್ರೆಂತಿನ 50% ಯಾವ ಮೆಜಾರಿಟಿಲಿ ಬಂದಿತ್ತು? ಅದು ಮೇಲ್ಗಡೆ ಇಲ್ಲೇ ಬರ್ಸಿದ್ದೆ ನೋಡಿ. ಟೋಟಲ್ ಮೆಂಬರ್ಶಿಪ್ಪು ಅಥವಾ ಟೋಟಲ್ ಸ್ಟ್ರೆಂತ್ ಎರಡೂ ಸೇಮ್. ಟೋಟಲ್ ಮೆಂಬರ್ಶಿಪ್ ಅದು ಯಾವುದು? ಅಬ್ಸಲ್ಯೂಟ್ ಮೆಜಾರಿಟಿ. ಅರ್ಥ ಏನು? ಸ್ಪೆಷಲ್ ಮೆಜಾರಿಟಿ ಟೈಪ್ 2 ಅಲ್ಲಿ 2/3 ಮೆಂಬರ್ಸು ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅದು ಸಹ ಬೇಕಾಗುತ್ತೆ. ಪ್ಲಸ್ಸು 50% ಆಫ್ ಟೋಟಲ್ ಸ್ಟ್ರೆಂತ್. 50% ಆಫ್ ಟೋಟಲ್ ಸ್ಟ್ರೆಂತ್ ಫಿಕ್ಸ್ ಇರುತ್ತೆ ಅಂತ ಹೇಳಿದ್ವಿ, ನೆನಪಿದೆಯಾ? ಮೇಲುಗಡೆ ನೋಡಿದ್ವಿ. ಎಷ್ಟು ನೋಡಿ, ಅಬ್ಸಲ್ಯೂಟಲ್ಲಿ 273 ಅನ್ನೋದು ಫಿಕ್ಸು. ಆ ಒಂದು ಅಬ್ಸಲ್ಯೂಟ್ ಮೆಜಾರಿಟಿ ಆ್ಯಡ್ ಆಗುತ್ತೆ ಇಲ್ಲಿ. ಅಂತಂದರೆ ವೋಟ್ ಮಾಡಿರೋರು ಬೇಕಾಗುತ್ತೆ, ಅದರಲ್ಲೂ 2/3 ಬೇಕಾಗುತ್ತೆ. ಅದರ ಜೊತೆ 50% ಆಫ್ ಟೋಟಲ್ ಸ್ಟ್ರೆಂತು 273. ಇದು ಎರಡೂ ಇರಬೇಕು. ಎರಡೂ ಇದ್ದಾಗ ಮಾತ್ರ. ಅಲಾಂಗ್ ವಿತ್ ಅಂತಂದರೆ ಪ್ಲಸ್ ಅಂತಂದರೆ ಎರಡು ಸೇರಿ ಆಗೋ ನಂಬರ್ ಅಲ್ಲ. ಅಲಾಂಗ್ ವಿತ್ ಅಂತಂದರೆ ಜಸ್ಟ್ ಇಲ್ಲಿ ಒಂದು ಈ ಅಂಶ ಮಾತ್ರ ಸಾಕಾಗೋದಿಲ್ಲ, 273 ಸಹ ಬೇಕಾಗುತ್ತೆ. ಉದಾಹರಣೆಗೆ ಮೇಲ್ಗಡೆ ನಾವು ಇಲ್ಲಿ ನೋಡಿದ್ವಲ್ವಾ, ಮೇಲ್ಗಡೆ ಒಂದು ಉದಾಹರಣೆ ನೋಡಿದ್ವಿ. 500 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಎಷ್ಟಿರಬಹುದು? ಒಂದು 300 ಅಂತ ಕನ್ಸಿಡರ್ ಮಾಡೋಣ. ಅದರ 2/3 ಎಷ್ಟಾಗುತ್ತೆ? 2/3 ಆಫ್ 300 100 ಆಯಿತು, 200 ಆಯಿತು. ಇದು ಒಂದು ಕ್ಲಾಸ್ ನಮಗೆ ಕರೆಕ್ಟಾಗಿ ವೆರಿಫೈ ಆಯಿತು. ಆದರೆ ಎರಡನೇ ಕ್ಲಾಸ್ ಬೇಕಲ್ವಾ? ಅದು ಅಬ್ಸಲ್ಯೂಟ್ ಎಷ್ಟಿದೆ? 273 ಇದೆ. ಹಾಗಾಗಿ ಒಂದು ವೇಳೆ ನಮಗೆ 200 ಬಂದರೂ ಸಹ 273 ಆಗಿಲ್ಲ ಅದರಲ್ಲಿ ಅಂತಂದರೆ ಅದು ಪಾಸ್ ಆಗೋದಿಲ್ಲ. ಪಾಸ್ ಆಗಲಿಕ್ಕೆ ಪ್ರೆಸೆಂಟ್ ಆ್ಯಂಡ್ ವೋಟಿಂಗಲ್ಲೂ 2/3 ಬೇಕು, ಅದರ ಜೊತೆ ಅಬ್ಸಲ್ಯೂಟ್ ಮೆಜಾರಿಟಿ ಸಹ ಬೇಕು. ಎರಡೂ ಇದ್ದಾಗ ಮಾತ್ರ ಅದು ಪಾಸ್ ಆಗುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಇದನ್ನು ಬಳಸ್ತೇವೆ ಅಂತ ನಾವು ನಿಧಾನವಾಗಿ ಒಂದೊಂದು ಸಿಚುವೇಶನ್ ನೋಡ್ತಾ ಹೋಗ್ತೇವೆ, ಆವಾಗ ನಿಮ್ಗೆ ಜಾಸ್ತಿ ಅರ್ಥ ಆಗುತ್ತೆ. ಹೀಗೆ ಎಲ್ಲ ವಿಷಯಗಳನ್ನ ಒಂದೇ ಸಾರಿ
ಅಲ್ಲಿ ಇಲ್ಲಿ ಪಾಸ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದು ಕನ್ಫ್ಯೂಸ್ ಆಗ್ಬೋದು. ಹೀಗೆ ಟೈಪ್ಸ್ ಯಾವ್ಯಾವ ಥರ ಇದೆ ಅನ್ನೋದನ್ನು ಜಸ್ಟ್ ನೋಡಿ ಇಟ್ಕೊಳ್ಳಿ. ನಿಮಗೆ ಮತ್ತೆ ಅದು ನಾವು ಡಿಸ್ಕಸ್ ಮಾಡಬೇಕಾದ್ರೆ ನೆನಪಾಗುತ್ತೆ. 273 ಆಗಬೇಕು, ಅದ್ರ ಜೊತೆ ಇಲ್ಲೂ 2/3 ಆಗಿರಬೇಕು. ಇದು ಯಾವುದು? ಸ್ಪೆಷಲ್ ಮೆಜಾರಿಟಿ ಟೈಪ್ 2. ಇದಾದ ನಂತರ ಇನ್ನೊಂದು ಮೆಜಾರಿಟಿ ಇದೆ. ನೀವು ಮೊನ್ನೆ GST ಬಗ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ನಾವು ಮೆನ್ಷನ್ ಮಾಡಿದ್ವಿ. ಸ್ಪೆಷಲ್ ಎಷ್ಟನೇ ಟೈಪ್ ಇದು? ಸ್ಪೆಷಲ್ ಮೆಜಾರಿಟಿ. ಇದು ಪೆನ್ ಟ್ಯಾಬ್ ಅಂತಂದರೆ ಲ್ಯಾಪ್ಟಾಪ್ನಲ್ಲಿ ಬರಿಬೇಕಾದ್ರೆ ಎಷ್ಟೋ ಸಾರಿ ಅಕ್ಷರಗಳು ಸರಿಯಾಗಿ ಆಗೋದಿಲ್ಲ ಮತ್ತು ಕೆಲವೊಂದು ಸಾರಿ ಮಿಸ್ಟೇಕ್ಗಳಾಗಬಹುದು. ಹಾಗಾಗಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಅಂದರೆ ಪೆನ್ ಆ್ಯಂಡ್ ಪೇಪರ್ನಲ್ಲಿ ಬರೆಯೋದಕ್ಕೂ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಹಾಗೆ ಸ್ಪೆಷಲ್ ಮೆಜಾರಿಟಿ SM ಅಂತ ಬರಿತೇನೆ. ಕೆಲವೊಂದು ಸಾರಿ ಇಲ್ಲಿ ಅಕ್ಷರಗಳು ಮೂಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಮತ್ತು ಮಿಸ್ಟೇಕ್ಗಳಾಗ್ಬೋದು. ಟೈಪ್ 3 ಇದು ಟೈಪ್. ಇದರ ಅರ್ಥ ಏನು? ಸ್ಪೆಷಲ್ ಮೆಜಾರಿಟಿ ಟೈಪ್ 3 ಅಂತಂದರೆ ಇಲ್ಲಿ ಮೆಜಾರಿಟಿ, ಯಾವ ಮೆಜಾರಿಟಿ? ಫಸ್ಟು ಮೆಜಾರಿಟಿ ಆಫ್ 2/3 ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಹೌದು, ಸ್ಪೆಷಲ್ ಮೆಜಾರಿಟಿ ಟೈಪ್ 1 ಇಂದು ಮೊದಲನೇ ಸೆಂಟೆನ್ಸ್. ಅದ್ರ ಜೊತೆ ಅಬ್ಸಲ್ಯೂಟ್ ಮೆಜಾರಿಟಿ ಅದು ಬೇಕು. ಅಬ್ಸಲ್ಯೂಟ್ ಮೆಜಾರಿಟಿ ಅದು ಬೇಕು ಇದರ ಜೊತೆ. ಅದ್ರ ಜೊತೆ ಇನ್ನೇನು ಬೇಕು? ಸಪೋರ್ಟೆಡ್ ಬೈ ratification, supported by the ratification by the legislatures of not less than ಹಾಫ್. ಸೊ 1/2 ಅಂತ ಸಹ ಕರೀತಾರೆ. ಹಾಫು 1/2 ಒಂದು ಸೇಮ್, ಅದು ಹಾಫು 1/2. ಹಾಫ್ ಆಫ್ ದಿ ಸ್ಟೇಟ್ಸ್ ಅಂದರೆ ಏನೇನು ಬೇಕಾಗಿತ್ತು ಇಲ್ಲಿ? ಫಸ್ಟು ಇದಕ್ಕೆ ಬೇಕಾಗಿರೋದು 2/3 ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗು. ಅದ್ರ ಜೊತೆ ಇನ್ನೇನು ಬೇಕಾಗುತ್ತೆ? ಅಬ್ಸಲ್ಯೂಟ್ ಮೆಜಾರಿಟಿ. ಅಬ್ಸಲ್ಯೂಟ್ ಮೆಜಾರಿಟಿ ಅಂತಂದರೆ ಎಷ್ಟು ನೆನ್ಪು ಮಾಡ್ಕೊಳ್ಳಿ. ಅಬ್ಸಲ್ಯೂಟಿಗೆ ಎಷ್ಟು ಅಂತ ಕರಿತೇವೆ? ಜಸ್ಟ್ ಹೇಳಿದ್ದು ಅಬ್ಸಲ್ಯೂಟ್ ಮೆಜಾರಿಟಿ ಜೊತೆ ಇನ್ನೇನು ಬೇಕು ಇದಕ್ಕೆ? ಅದ್ರ ಜೊತೆ ಹಾಫ್ ಆಫ್ ದಿ ಸ್ಟೇಟ್ಗಳು ಈ ಒಂದು ಬಿಲ್ಗಳನ್ನು ಪಾಸ್ ಮಾಡಿರಬೇಕು. ನಾಟ್ ಲೆಸ್ ದೆನ್ ಹಾಫ್, ಕನಿಷ್ಠ ಹಾಫ್ ಆದರೂ ಇರಲೇಬೇಕು ಟೋಟಲ್ಲು. ಈಗ 28 ಸ್ಟೇಟ್ಗಳಿದೆ ಅಂತಂದರೆ ಅದರಲ್ಲಿ ಕನಿಷ್ಠ 14 ಸ್ಟೇಟ್ಗಳಾದರೂ ಪಾಸ್ ಮಾಡಿರಬೇಕು. ಹಾಗಾಗಿ ಅಷ್ಟು ರ್ಯಾಟಿಫಿಕೇಷನ್ ಮಾಡಿರಬೇಕು ಅಷ್ಟು ಸ್ಟೇಟ್ಗಳು. ಮುಖ್ಯವಾಗಿ ಈ ಮೆಜಾರಿಟಿಯನ್ನು ನಾವು ಟು ಅಮೆಂಡ್ ಫೆಡರಲ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಫೆಡರಲ್ ಫೀಚರ್ಗಳನ್ನು ಅಮೆಂಡ್ ಮಾಡಲಿಕ್ಕೆ ಈ ಮೆಜಾರಿಟಿನ ಯೂಸ್ ಮಾಡ್ಕೊಳ್ತೇವೆ. ಹಾಗೆ ಇದು ಸ್ಪೆಷಲ್ ಮೆಜಾರಿಟಿ ಟೈಪ್ 3. ಇದು ಪ್ರೆಸೆಂಟ್ ಆ್ಯಂಡ್ ವೋಟಿಂಗಲ್ಲಿ 2/3. ಅಬ್ಸಲ್ಯೂಟ್ ಮೆಜಾರಿಟಿ, ಅಬ್ಸಲ್ಯೂಟ್ ಅಂತಂದರೆ ಮೋರ್ ದೆನ್ ಹಾಫ್ ಆಫ್ ಟೋಟಲ್ ಸ್ಟ್ರೆಂತ್. ಮೇಲ್ಗಡೆ ನೋಡಿ, ಟೋಟಲ್ ಸ್ಟ್ರೆಂತ್ ಯಾವಾಗಲೂ ಫಿಕ್ಸ್ ಇರುತ್ತೆ, ಅಬ್ಸಲ್ಯೂಟ್ ಮೆಜಾರಿಟಿ ಫಿಕ್ಸ್ ಇರುತ್ತೆ. 273 ಆಗಬೇಕು. ಅದು 273 ಆಗಿ ಅದಾದ ನಂತರ ಸ್ಟೇಟ್ಸ್ಗಳಿಗೆ ಕಳಿಸಿದ ಮೇಲೆ ಅಲ್ಲಿ ಮೋರ್ ದೆನ್ ಹಾಫ್ ಅಥವಾ ಅಟ್ಲೀಸ್ಟ್ ನೋಡಿ, ನಾಟ್ ಲೆಸ್ ದೆನ್, ಇದು ನಾಟ್ ಲೆಸ್ ದೆನ್ ಹಾಫ್ ಅಂತೂ ಆಗಲೇಬೇಕು. ನಾಟ್ ಲೆಸ್ ದೆನ್ ಹಾಫ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ಗಳು ಅದನ್ನು ರ್ಯಾಟಿಫೈ ಮಾಡಿರಬೇಕು. ಮುಖ್ಯವಾಗಿ ಇದನ್ನು ಯೂಸ್ ಮಾಡೋದು ಟು ಅಮೆಂಡ್ ಫೆಡರಲ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೇವೆ. ಇದಾದ ನಂತರ ಸ್ಪೆಷಲ್ ಮೆಜಾರಿಟಿ ಟೈಪ್ 4. ಇದನ್ನು ಮುಖ್ಯವಾಗಿ ಯೂಸ್ ಮಾಡೋದು ಇಂಪೀಚ್ ದಿ ಪ್ರೆಸಿಡೆಂಟ್. ಬೇರೆ ಬೇರೆ ಮೆಜಾರಿಟಿಗಳೆಲ್ಲ ಹಲವಾರು ಕಡೆ ಯೂಸ್ ಆಗುತ್ತೆ, ಆದರೆ ಇದು ಲಾಸ್ಟಲ್ಲಿ ಹೇಳಿದ್ನಲ್ವ 4 ಮತ್ತು 3 ಸ್ಪೆಷಲ್ ಮೆಜಾರಿಟಿ, ಇದು ಸ್ಪೆಸಿಫಿಕ್ ಪರ್ಪಸ್ಗಳಿಗೆ ಯೂಸ್ ಆಗ್ತಾ ಹೋಗುತ್ತೆ. ಇಂಪೀಚ್ ದಿ ಪ್ರೆಸಿಡೆಂಟ್ ಇದು ಒಂಥರ ಟಫೆಸ್ಟ್ ಮೆಜಾರಿಟಿ. ಇದು
ಟಫೆಸ್ಟ್ ಅಂತಂದರೆ ಏನಿದ್ರ ಮೀನಿಂಗು, ಮೆಜಾರಿಟಿ. ಸೊ ಮೆಜಾರಿಟಿ ಆಫ್ ನಾಟ್ ಲೆಸ್ ದೆನ್ 2/3 of the total membership of the house. Total membership of the house. Absolute ಅಂತಂದರೆ half of the total membership. ಸ್ಪೆಷಲ್ ಮೆಜಾರಿಟಿ ಟೈಪ್ 4ನಲ್ಲಿ 2/3 ಆಫ್ ದಿ ಟೋಟಲ್ ಮೆಂಬರ್ಶಿಪ್. ಟೋಟಲ್ ಸ್ಟ್ರೆಂತ್ ಎಷ್ಟಿದೆ? ಟೋಟಲ್ ಸ್ಟ್ರೆಂತು ಲೋಕಸಭೆದು 543 ಇದೆ. ಈ ಮೆಜಾರಿಟಿ ಪಾಸ್ ಆಗಬೇಕು ಅಂತಂದರೆ ನಮಗೆ ಎಷ್ಟಿರಬೇಕಾಗುತ್ತೆ? ಈ 543ನ 2/3 543 ಆಲ್ಮೋಸ್ಟು 362 ಪ್ಲಸ್ ಆಗಬೇಕು, 362ಕ್ಕಿಂತ ಜಾಸ್ತಿ ಆಗಬೇಕು. ಇಷ್ಟಿದಾಗ ಮಾತ್ರ ಪ್ರೆಸಿಡೆಂಟನ್ನು ಇಂಪೀಚ್ ಮಾಡಬಹುದು. ಮತ್ತು ಇಲ್ಲಿ ಪ್ರೆಸೆಂಟ್ ಎಷ್ಟಿದ್ದಾರೆ, ವೋಟಿಂಗು ಅನ್ನೋದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ನಮಗೆ ಬೇಕಾಗಿರೋದು ಟೋಟಲ್ ಸ್ಟ್ರೆಂತಿಗೆ ಕನ್ಸಿಡರ್ ಮಾಡೋದು. ನಾವು ಹೇಗೆ ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ಟೋಟಲ್ ಸ್ಟ್ರೆಂತಿಗೆ ಕನ್ಸಿಡರ್ ಮಾಡ್ತೇವೋ ಅದೇ ರೀತಿ ಈ ಸ್ಪೆಷಲ್ ಮೆಜಾರಿಟಿ ಟೈಪ್ 4ಅನ್ನು ಸಹ ಟೋಟಲ್ ಸ್ಟ್ರೆಂತಿಗೆ ಕನ್ಸಿಡರ್ ಮಾಡ್ತೇವೆ. ಇದಾದ ನಂತರ ಇನ್ನೊಂದು ಚಿಕ್ಕ ಟರ್ಮ್ ಬರುತ್ತೆ, ಮೆಜಾರಿಟಿ ಅಲ್ಲ ಇದು, ಕೋರಮ್ ಅಂತ. ಕೋರಮ್ ಅಂತಂದರೆ ಮಿನಿಮಮ್ ಅಟೆಂಡೆನ್ಸ್ required to officially conduct business, pass bills and hold a valid session. ಈಗ ರಾಜ್ಯಸಭೆ ಅಥವಾ ಲೋಕಸಭೆ ಇರಬಹುದು, ಅದರಲ್ಲಿ ಮಿನಿಮಮ್ ಇಷ್ಟು ಜನ ಇರಲೇಬೇಕು. ಅಷ್ಟು ಜನ ಇಲ್ಲದೆ ಯಾವ ಒಂದು ಆ್ಯಕ್ಟಿವಿಟಿನೂ ಮಾಡೋ ಹಾಗಿಲ್ಲ. ಅದಕ್ಕೆ ನಾವು ಕೋರಮ್ ಅಂತ ಕರಿತೇವೆ. ಕೋರಮ್ ಎಷ್ಟಿರುತ್ತೆ ಅಂತಂದರೆ ಇಟ್ ಈಸ್ 1/10 ಆಫ್ ದಿ ಟೋಟಲ್ ಮೆಂಬರ್ಸ್. ಈಗ ಉದಾಹರಣೆಗೆ ಲೋಕಸಭೆಯಲ್ಲಿ ಇದು ಕೋರಮ್ ಎಷ್ಟಿದೆ? ಅರೌಂಡ್ 55 ಇದೆ. ಟೋಟಲ್ ಮೆಂಬರ್ಶಿಪ್ಪು 543 ಇದೆ ಲೋಕಸಭೆಯಲ್ಲಿ. ಹಾಗಾಗಿ ಅದನ್ನು ನಾವು ಹೋಲ್ ಆಗಿ 55ಗೆ ನಾವು ಕೋರಮನ್ನು ಕನ್ಸಿಡರ್ ಮಾಡ್ತೇವೆ. ರಾಜ್ಯಸಭೆಯಲ್ಲಿ ಸೀಟ್ ಇರೋದು 245. ಹಾಗಾಗಿ ಇಲ್ಲಿ ನಾವು ಕೋರಮನ್ನು 25 ಅಂತ ಕನ್ಸಿಡರ್ ಮಾಡ್ತೇವೆ. ಕೋರಮ್ ಅಂತಂದರೆ ಅಷ್ಟು ಜನ ಇರಲೇಬೇಕು. ಮಿನಿಮಮ್ ಅಟೆಂಡೆನ್ಸ್ ರಿಕ್ವೈರ್ಡ್ ಟು ಅಫಿಷಿಯಲಿ ಕಂಡಕ್ಟ್ ಬಿಸ್ನೆಸ್, ಪಾಸ್ ಬಿಲ್ಸ್ ಆ್ಯಂಡ್ ಹೋಲ್ಡ್ ಅ ವ್ಯಾಲಿಡ್ ಸೆಷನ್. ಇವಿಷ್ಟು ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾಗಿರೋದು. ಮುಂದೆ ನಿಮಗೆ ಬೇರೆ ಬೇರೆ ಬಿಲ್ಗಳ ಬಗ್ಗೆ, ಪಾರ್ಲಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸಿಂಪಲ್ ಅಂತಂದರೆ ಮೋರ್ ದೆನ್ 50%. ಅದರಲ್ಲಿ ಪ್ರೆಸೆಂಟ್ ಮತ್ತು ವೋಟಿಂಗ್ ಇಂಪಾರ್ಟೆಂಟ್. ಬಂದಿರಬೇಕು, ವೋಟ್ ಮಾಡ್ತಾ ಇರಬೇಕು, ಅವರನ್ನು ನಾವು ಕನ್ಸಿಡರ್ ಮಾಡ್ತೇವೆ ಸಿಂಪಲ್ ಮೆಜಾರಿಟಿಯಲ್ಲಿ. ಮೋರ್ ದೆನ್ ಹಾಫ್. ಅಬ್ಸಲ್ಯೂಟಲ್ಲಿ ಟೋಟಲ್ ಮೆಂಬರ್ಶಿಪ್ಪು ಕಂಪ್ಲೀಟ್ ಒಟ್ಟು ಮೆಂಬರ್ಶಿಪ್ಪಲ್ಲಿ ಮೋರ್ ದೆನ್ ಹಾಫ್ ಇದ್ದರೆ ಅದು ಅಬ್ಸಲ್ಯೂಟು. ಹಾಗಾಗಿ ಇದು ಫಿಕ್ಸ್ ಆಗಿರುತ್ತೆ 273. ಎಫೆಕ್ಟಿವಲ್ಲಿ ಟೋಟಲ್ ಮೆಂಬರ್ಶಿಪ್ಪಲ್ಲಿ ವೇಕೆನ್ಸಿ ಮೈನಸ್ ಮಾಡೋದು. ಡೆತ್ತು, ರೆಸಿಗ್ನೇಷನ್ನು, ಡಿಸ್ಕ್ವಾಲಿಫಿಕೇಷನಿಂದ ವೇಕೆನ್ಸಿ ಕ್ರಿಯೇಟ್ ಆಗಿರಬಹುದು. ಹಾಗಾಗಿ ಅದನ್ನು ಮೈನಸ್ ಮಾಡಿ ಉಳಿದಿರೋದ್ರಲ್ಲಿ ನಾವು ಮೆಜಾರಿಟಿ ಮೋರ್ ದೆನ್ ಹಾಫ್ ಅಂತ ಅದನ್ನು ಕನ್ಸಿಡರ್ ಮಾಡಿದರೆ ಅದು ಎಫೆಕ್ಟಿವ್ ಸ್ಟ್ರೆಂತ್. ಎಫೆಕ್ಟಿವ್ ಮೆಜಾರಿಟಿಯಲ್ಲಿ ನಾವು ಪ್ರೆಸೆಂಟು, ವೋಟಿಂಗು, ಅಬ್ಸ್ಟೇನಿಂಗ್ ಎಲ್ಲ ನೋಡೋದಿಲ್ಲ. ಟೋಟಲ್ ಸ್ಟ್ರೆಂತು ಮೈನಸ್ ವೇಕೆನ್ಸಿ ಅಷ್ಟು ಮಾತ್ರ. ಇದಾದ ನಂತರ ದೆನ್ ಮೆಂಬರ್ಸ್ ಅಂತಂದರೆ ಅದು ಎಫೆಕ್ಟಿವ್ ಸ್ಟ್ರೆಂತು, ನೆನಪಿರಲಿ. ಸ್ಪೆಷಲ್ ಮೆಜಾರಿಟಿ ಟೈಪ್ 1 ಅಂತಂದರೆ 2/3. ಸಿಂಪಲಲ್ಲಿ ಹಾಫ್ ಇತ್ತು, ಸ್ಪೆಷಲಲ್ಲಿ 2/3 ಆಫ್ ದಿ ಪ್ರೆಸೆಂಟ್ ಆ್ಯಂಡ್ ವೋಟಿಂಗು. ಟೈಪ್ 2ಅಲ್ಲಿ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಇರಬೇಕು. ಅದ್ರ ಜೊತೆ ಅಬ್ಸಲ್ಯೂಟ್ ಮೆಜಾರಿಟಿ ಇರಬೇಕು. 273 ಫಿಕ್ಸ್ ಇರುತ್ತಲ್ವಾ, ಅದು ಟೈಪ್ 2 ಅದು. ಅದಾದ ನಂತರ ಟೈಪ್ 3ಅಲ್ಲಿ ಏನು ನೋಡಿದ್ವಿ? ಟೈಪ್ 3ಅಲ್ಲಿ 2/3 ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗೂ ಇರಬೇಕು, ಅಬ್ಸಲ್ಯೂಟ್ ಮೆಜಾರಿಟಿನೂ ಇರಬೇಕು. ಅದ್ರ ಜೊತೆ
ನಾಟ್ ಲೆಸ್ ದೆನ್ ಹಾಫ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ಗಳು ರ್ಯಾಟಿಫಿಕೇಶನ್ ಮಾಡಿರಬೇಕು. ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ಈ ಸ್ಟೇಟ್ಗಳು ರ್ಯಾಟಿಫೈ ಮಾಡುತ್ತಲ್ವಾ, ಸ್ಟೇಟ್ಗಳಲ್ಲಿ ರ್ಯಾಟಿಫೈ ಮಾಡಬೇಕಾದ್ರೆ ಆ ಸ್ಟೇಟ್ಗಳು ಸಿಂಪಲ್ ಮೆಜಾರಿಟಿ ಯೂಸ್ ಮಾಡುತ್ತೆ. ಅಲ್ಲಿ ಸಿಂಪಲ್ ಮೆಜಾರಿಟಿ ಯೂಸ್ ಆಗುತ್ತೆ. ಅದರ ಅರ್ಥ ಏನು? ಲೋಕಸಭೆ ರಾಜ್ಯಸಭೆಯಲ್ಲಿ ಬಿಲ್ಲು ಪಾಸ್ ಆಗಿದೆ, ಪಾಸ್ ಆದ ನಂತರ ಸ್ಟೇಟ್ಸ್ಗಳಿಗೆ ಹೋಗಿದೆ, ಸ್ಟೇಟ್ಸ್ಗಳು ಅದನ್ನು ಸಿಂಪಲ್ ಮೆಜಾರಿಟಿ ಮೂಲಕ ಪಾಸ್ ಮಾಡಿದರೆ ಸಾಕು. ಆ ಸ್ಟೇಟ್ಗಳ ಅಸೆಂಬ್ಲಿ ಇರುತ್ತಲ್ವಾ, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಲ್ಲಿ ಮೋರ್ ದೆನ್ ಹಾಫ್ ಆಫ್ ದಿ ಟೋಟಲ್ ಮೆಂಬರ್ಶಿಪ್, ಪ್ರೆಸೆಂಟ್ ಆ್ಯಂಡ್ ವೋಟಿಂಗು. ಸಿಂಪಲ್ ಮೆಜಾರಿಟಿ ಅಂತಂದರೆ ಪ್ರೆಸೆಂಟ್ ಆ್ಯಂಡ್ ವೋಟಿಂಗಲ್ಲಿ ಮೋರ್ ದೆನ್ ಹಾಫ್. ಆ ಮೋರ್ ದೆನ್ ಹಾಫನ್ನು ಮೇಂಟೈನ್ ಮಾಡಿದರೆ ಸಾಕು. ಇದು ಇನ್ಸೈಡ್ ದಿ ಸ್ಟೇಟ್ ಸಿಂಪಲ್ ಮೆಜಾರಿಟಿ ಸಾಕು. ಹಾಗಾಗಿ ಟೈಪ್ 3ಯಲ್ಲಿ ಮೆಜಾರಿಟಿ ಆಫ್ ದಿ 2/3 ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗು, ಅಬ್ಸಲ್ಯೂಟ್ ಮೆಜಾರಿಟಿ, ಮತ್ತು ರ್ಯಾಟಿಫಿಕೇಷನ್ ಆಗಿರಬೇಕು ಸ್ಟೇಟ್ಗಳಿಂದ. ಎಷ್ಟು ರ್ಯಾಟಿಫಿಕೇಷನ್ನು? ನಾಟ್ ಲೆಸ್ ದೆನ್ ಹಾಫ್ ಆಫ್ ದಿ ಸ್ಟೇಟ್ಗಳು ರ್ಯಾಟಿಫೈ ಮಾಡಿರಬೇಕು. ಆ ಸ್ಟೇಟ್ ಒಳಗಡೆ ಸಿಂಪಲ್ ಮೆಜಾರಿಟಿ ಮೂಲಕ ಅದನ್ನು ರ್ಯಾಟಿಫೈ ಮಾಡಿದರೆ ಸಾಕು. ಇವತ್ತೇ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತ ನಿಧಾನವಾಗಿ ನಿಮಗೆ ಮುಂದೆ ಬಿಲ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಗೊತ್ತಾಗುತ್ತೆ. ಆದರೆ ಬೇಸಿಕ್ ಐಡಿಯಾ ಇರಲಿ, ಈ ಟರ್ಮ್ಗಳನ್ನು ಕೇಳಿದರೆ ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಟೈಪ್ 4ಅಲ್ಲೇನು ಟಫೆಸ್ಟ್ ಮೆಜಾರಿಟಿ? ಇದು ನಾಟ್ ಲೆಸ್ ದೆನ್ 2/3 ಆಫ್ ದಿ ಟೋಟಲ್ ಮೆಂಬರ್ಶಿಪ್. ಇಡೀ ಟೋಟಲ್ ಮೆಂಬರ್ಶಿಪ್ಪಲ್ಲಿ 2/3 ಅಂತಂದರೆ 362 ಪ್ಲಸ್ ಇರುತ್ತೆ, 363 ಈ ಥರ ಕನ್ಸಿಡರ್ ಮಾಡಬಹುದು. ಕೋರಮ್ ಅಂತಂದರೆ ಮಿನಿಮಮ್ ಅಟೆಂಡೆನ್ಸ್ ಅಂತಂದರೆ ಯಾವುದಾದ್ರು ಬಿಲ್ ಪಾಸ್ ಮಾಡಬೇಕಾದ್ರೆ ಅಥವಾ ಏನೇ ಮಾಡಬೇಕಿದ್ರು, ಒಂದು ಕಂಡಕ್ಟ್ ಬಿಸ್ನೆಸ್ ಅಂತಂದರೆ ಅವರ ಆ್ಯಕ್ಟಿವಿಟಿ ನಡೆಸಬೇಕಾದ್ರೆ, ಮತ್ತು ಒಂದು ಸೆಷನ್ ವ್ಯಾಲಿಡ್ ಅಂತ ಕರೆಸ್ಕೊಳ್ಬೇಕಾದ್ರೆ ಕೋರಮ್ ಎಷ್ಟಿರಬೇಕು? 1/10 ಆಫ್ ದಿ ಟೋಟಲ್ ಮೆಂಬರ್ಸ್. ಲೋಕಸಭೆಯಲ್ಲಿ 55, ರಾಜ್ಯಸಭೆಯಲ್ಲಿ 25. ಇಷ್ಟು ಇವತ್ತು ನಾವು ತಿಳ್ಕೊಳ್ಬೇಕಾಗಿರೋದು ವಿಷಯಗಳಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಟರ್ಮ್ಗಳು ಮುಂದೆ ಬರ್ತಾ ಹೋಗುತ್ತೆ, ಆವಾಗ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ನಾಳೆಯಿಂದ ಪ್ರಿಯಾಂಬಲ್ ಬಹಳ ಇಂಪಾರ್ಟೆಂಟ್ ಆದ ವಿಷಯ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಎಕ್ಸಾಮಿಗೆ, ಅದರಲ್ಲೂ ಪ್ರಿಲಿಮ್ಸಿಗೆ ಲಕ್ಷ್ಮೀಕಾಂತನ ರೆಡಿ ಮಾಡಿ ಇಟ್ಕೊಳ್ಳಿ. ನಾವಿಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಅಲ್ಲಿ ಯಾವ್ದು ನೋಡಬೇಕು ಅಂತ ಹೇಳ್ತಾ ಹೋಗ್ತೇನೆ. ಪ್ರಿಯಾಂಬಲ್ ಸ್ಟಾರ್ಟ್ ಆಗುತ್ತೆ. ಬಿ ವೆರಿ ಆ್ಯಕ್ಟಿವ್ ಇನ್ ದ ಕ್ಲಾಸ್. ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಮುಂದುವರ್ಸ್ಕೊಳ್ತಾ ಹೋಗೋಣ. ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ಮಾತ್ರ ನನಗೆ ಗೊತ್ತಾಗೋದು, ಅಥವಾ ಟೆಲಿಗ್ರಾಮ್ ಚಾನಲಲ್ಲಿ ಟೆಲಿಗ್ರಾಮ್ ID ಮೂಲಕ ಸಹ ಮೆಸೇಜ್ ಮಾಡಬಹುದು. ಹಾಗಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಎಲ್ಲ ನೋಟ್ಸ್ ಮಾಡ್ಕೊಳ್ತಾ ಇರಿ. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಇನ್ನೂ ಮಾಡದೇ ಇದ್ದರೆ. ಥ್ಯಾಂಕ್ ಯು ಸೋ ಮಚ್.